ಇಕ್ಬಾಲ್ ಹುಸೇನ್ ಸಾಹೇಬರ ನೇತೃತ್ವದಲ್ಲಿ ರಾಜ್ಯದಲ್ಲಿ ನಂಬರ್ 1 ಕ್ಷೇತ್ರವಾಗಲಿದೆ ರಾಮನಗರ. ವಿಜಯಕುಮಾರಿ ನಿಕಟಪೂರ್ವ ನಗರಸಭಾಧ್ಯಕ್ಷೆ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಪ್ರಾಪರ್ಟಿ ಟೈಮ್ಸ್ ಟಿವಿಗೆ ಹೃತ್ಪೂರ್ವಕ ಸ್ವಾಗತ. ಇದು ಅಷ್ಟೈಶ್ವರ್ಯಗಳ ಸುದ್ದಿಸಾಗರ. ನಮಸ್ಕಾರ, ನಾನು ನಿಮ್ಮ ಕಮಲ್ ಕುಮಾರ್. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರೀತಿಯಲ್ಲಿಯೂ ಪ್ರತಿಷ್ಠಿತ, ಪ್ರಭಾವಿ, ಪ್ರಬಲ, ಪ್ರಸಿದ್ಧ ಕ್ಷೇತ್ರವಾದ ರಾಮನಗರ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯನ್ನು ಛಿದ್ರ ಮಾಡಿ ಕಾಂಗ್ರೆಸ್ ಬಾವುಟವನ್ನು ಹಾರಿಸಿ ಶಾಸಕರಾಗಿ ಜಯಭೇರಿ ಬಾರಿಸಿದ್ದು ಡಿಕೆ ಬ್ರದರ್ಸ್ಗೆ ಅತ್ಯಾಪ್ತರಾದ ಇಕ್ಬಾಲ್ ಹುಸೇನ್. ರಾಮನಗರ ರಾಜಕೀಯವಾಗಿ, ಸಾಮಾಜಿಕವಾಗಿ, ಭೌಗೋಳಿಕವಾಗಿ, ಕೃಷಿಯಲ್ಲಾಗಲಿ, ಜಾನಪದ, ಸಾಹಿತ್ಯ ಕ್ಷೇತ್ರದಲ್ಲಾಗಲಿ, ನಾಡಿಗೆ, ದೇಶಕ್ಕೆ ಕೊಡುಗೆ ನೀಡುವುದರಲ್ಲಾಗಲಿ, ಐತಿಹಾಸಿಕವಾಗಿ, ಪುರಾಣ ಐತಿಹಾಸಿಕವಾಗಿ ಹೀಗೆ ಹಲವು ವಿಷಯಗಳಿಗೆ ಪ್ರಖ್ಯಾತಿಯನ್ನು ಪಡೆದಿದೆ. ಮೈಸೂರು ಹುಲಿ ಖ್ಯಾತಿಯ ಟಿಪ್ಪು ಸುಲ್ತಾನ್ ಆಳ್ವಿಕೆ ಕಾಲದಲ್ಲಿ ಶಂಷೇರ್ಬಾದ್ ಎಂದು ಕರೆಯಲ್ಪಡುತ್ತಿದ್ದು, ಬ್ರಿಟಿಷರ ಆಳ್ವಿಕೆಯಲ್ಲಿ ಸರ್ ಬ್ಯಾರಿ ಕ್ಲೋಸ್ ಆಡಳಿತದಲ್ಲಿ ಕ್ಲೋಸ್ ಪೇಟೆಯಾಗಿ ಪ್ರತೀತಿಯಲ್ಲಿತ್ತು. ಸ್ವಾತಂತ್ರ್ಯ ನಂತರ ಕ್ಷೇತ್ರದಿಂದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದ ಕೆಂಗಲ್ ಹನುಮಂತಯ್ಯನವರ ಕಾಲದಲ್ಲಿ ಪುರಾಣ ಇತಿಹಾಸವನ್ನು ಸಾರುವ ರಾಮನಗರ ಎಂದು ನಾಮಕರಣಗೊಂಡಿತು. ರೇಷ್ಮೆ ನಾಡು ಎಂದು ಪ್ರಸಿದ್ಧಿಯಾಗಿರುವ ರಾಮನಗರ ವಿಧಾನಸಭಾ ಕ್ಷೇತ್ರ ರಾಜಕೀಯವಾಗಿ ಜಿದ್ದಾಜಿದ್ದಿನ ಕ್ಷೇತ್ರ. ಜೆಡಿಎಸ್ನ ಭದ್ರಕೋಟೆಯಾಗಿದ್ದ ಕ್ಷೇತ್ರವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಹಿಂದಿನ ಲೋಕಸಭಾ ಸದಸ್ಯರಾದ ಡಿಕೆ ಸುರೇಶ್ ರವರಿಗೆ ಅತ್ಯಾಪ್ತರಾದ ಇಕ್ಬಾಲ್ ಹುಸೇನ್ ಜೆಡಿಎಸ್ನ ಯುವರಾಜ ನಿಖಿಲ್ ಕುಮಾರಸ್ವಾಮಿಯವರನ್ನು ಬಗ್ಗು ಬಡಿದು ಕಾಂಗ್ರೆಸ್ ಬಾವುಟವನ್ನು ಹಾರಿಸುವುದರ ಮೂಲಕ ಜಯಬೇರಿ ಬಾರಿಸಿದ್ದು ಇತಿಹಾಸ. ಇಂತಹ ಪ್ರತಿಷ್ಠಿತ ಕ್ಷೇತ್ರದ ಕೇಂದ್ರ ಸ್ಥಾನ ಹಾಗೂ ಜಿಲ್ಲಾ ಕೇಂದ್ರವಾದ ರಾಮನಗರ ನಗರಸಭೆಗೆ ಅಲ್ಪ ಕಾಲವಾದರೂ ನಗರಸಭಾಧ್ಯಕ್ಷೆಯಾಗಿ ಅಧಿಕಾರ ನಡೆಸಿದ್ದು ಅರ್ಚಕರಹಳ್ಳಿ ವಾರ್ಡ್ನ ಸದಸ್ಯೆ ಶ್ರೀಮತಿ ವಿಜಯಕುಮಾರಿ. ರಾಜಕೀಯ ಹಿನ್ನೆಲೆ ಇಲ್ಲದ, ಪ್ರತಿಷ್ಠಿತ ರಾಜಕೀಯ ಕುಟುಂಬವಲ್ಲದ, ಸರಳ ಸಜ್ಜನಿಕೆಯ ಸಾಧಾರಣ ಮಹಿಳೆ ವಿಜಯಕುಮಾರಿಯವರನ್ನು ರಾಮನಗರ ನಗರಸಭೆಗೆ ಅಧ್ಯಕ್ಷೆಯಾಗಿ ಮಾಡಿದ ಕೀರ್ತಿ ಸಲ್ಲಬೇಕಾಯಿದ್ದು ಮಾತ್ರ ಶಾಸಕ ಇಕ್ಬಾಲ್ ಹುಸೇನ್, ಹಿಂದಿನ ಲೋಕಸಭಾ ಸದಸ್ಯರಾದ ಡಿಕೆ ಸುರೇಶ್ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ. ಅರ್ಚಕರಹಳ್ಳಿ ವಾರ್ಡ್ನ ಎಲ್ಲ ಮುಖಂಡರು, ಜನತೆ, ಮತದಾರರು ಪಕ್ಷ ಭೇದ ಮರೆತು ಶ್ರೀಮತಿ ವಿಜಯಕುಮಾರಿಯವರನ್ನು ನಗರಸಭೆಗೆ ಆರಿಸಿ ಕಳಿಸಿದರೆ, ಶಾಸಕರು ಹಾಗೂ ಅಂದಿನ ಸಂಸದರು, ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಲಿರುವ ಉಪಮುಖ್ಯಮಂತ್ರಿಗಳು, ನಗರಸಭಾ ಸದಸ್ಯರು ನನ್ನ ಮೇಲೆ ವಿಶ್ವಾಸವಿಟ್ಟು ಅಧ್ಯಕ್ಷ ಗಾದಿಗೆ ಕೂರಿಸಿದ್ದು ನಿಜಕ್ಕೂ ಅವಿಸ್ಮರಣೀಯ ಎಂದು ವಿಜಯಕುಮಾರಿಯವರು ಪ್ರಾಪರ್ಟಿ ಟೈಮ್ಸ್ ಟಿವಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ನಮ್ಮ ಶಾಸಕರಾದ ಇಕ್ಬಾಲ್ ಹುಸೇನ್ ಸರ್ ಅವರು ರಾಮನಗರ ನಂಬರ್ 1 ಮಾಡಬೇಕು, ಕೆಲಸ ಮಾಡಬೇಕು, ಅಭಿವೃದ್ಧಿ ಕೆಲಸ ನಂಬರ್ 1 ಮಾಡಬೇಕು ಅಂತ ಮುಂದಾಗಿದ್ದಾರೆ. ಅವ್ರ ಜೊತೆ ನಾವು ಕೌನ್ಸಿಲರ್ಸ್ ಎಲ್ಲ ಜೊತೆಗೂಡಿ ಮಾಡಬೇಕು ಅಂತ ನಾವು ತುಂಬ ಇಟ್ಕೊಂಡಿದ್ದೀವಿ. ಅವ್ರ ಬಗ್ಗೆ ನಮ್ಮ ಶಾಸಕರು ಯಾರೇ ಏನೇ ಹೇಳಿ ಅವ್ರ ಬಗ್ಗೆ ನಮ್ಮ ಹತ್ರ ಅವ್ರ ಮೇಲೆ ತುಂಬ ಅಭಿಮಾನ, ಗೌರವ ಇದೆ. ಅವರು ಮಾತೆಲ್ಲಿ ಹೇಳಲ್ಲ, ಮಾಡಿ ಕೆಲಸ ಮಾಡಿ ತೋರಿಸ್ಬೇಕು ಅಂತ ಮುಂದಾಗಿದ್ದಾರೆ. ನಾವು ಅವ್ರ ಬೆಂಬಲಕ್ಕಿರ್ತೀವಿ, ಅವರು ನಮ್ಮ ಬೆಂಬಲಕ್ಕಿದ್ದು ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರೆ. ಇನ್ನು ಮುಂದೆ ಅವರು 1 ವರ್ಷ ಆಗಿದೆ, ಒಂದೂವರೆ ವರ್ಷ ಆಗಿದೆ, ಇನ್ನು 5 ವರ್ಷ 4 ವರ್ಷ ಬಾಕಿ ಇದೆ. ಆ 4 ವರ್ಷದಲ್ಲಿ ನಂಬರ್ 1 ಮಾಡಬೇಕು, ನಗರ ಅಭಿವೃದ್ಧಿ ನಂಬರ್ 1 ಮಾಡಬೇಕು ಅಂತ ಮುಂದಾಗಿದ್ದಾರೆ. ಅದಕ್ಕೆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ನಾವು ಅವ್ರ ಜೊತೆ ನಿಂತು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಶಾಸಕರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀವಿ. ರಾಮನಗರ ಸಿಟಿಯ ಸಮಗ್ರ ಅಭಿವೃದ್ಧಿಗೆ ತಮ್ಮದೇ ಆದ ಕನಸನ್ನು ಹೊಂದಿದ್ದ ವಿಜಯಕುಮಾರಿಯವರಿಗೆ ಸಿಕ್ಕಿದ್ದು ಮಾತ್ರ ಅಲ್ಪಾವಧಿಯ ಅಧಿಕಾರ. 2024ರ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಬಂದು ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಯಾಯಿತು. ನಂತರ ಕ್ಯಾಟಗರಿ ಬದಲಾವಣೆಯಿಂದ ಬದಲಾದ ರಾಜಕೀಯದಿಂದಾಗಿ ಅಧಿಕಾರದಿಂದ ಇಳಿಯಬೇಕಾಯಿತು ಎಂದು ಬೇಸರ ವ್ಯಕ್ತಪಡಿಸುವ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆಯಾದ ವಿಜಯಕುಮಾರಿಯವರು, ನಮ್ಮ ಹೆಮ್ಮೆಯ ಶಾಸಕರಾದ ಇಕ್ಬಾಲ್ ಹುಸೇನ್ ಸಾಹೇಬರು ನಮ್ಮ ಕನಸನ್ನು ನನಸಾಗಿಸುತ್ತಿರುವರು. ಅವರ ಆಡಳಿತದಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರ ರಾಜ್ಯದಲ್ಲಿಯೇ ನಂಬರ್ 1 ಕ್ಷೇತ್ರವಾಗಲಿದೆ. ಇದಕ್ಕೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅಣ್ಣ, ಸಮಗ್ರ ಅಭಿವೃದ್ಧಿಯ ಕನಸುಗಾರ ಡಿಕೆ ಸುರೇಶ್ ಅಣ್ಣನವರ ಕ್ಷೇತ್ರದೊಂದಿಗಿನ ಅವಿನಾಭಾವ ಸಂಬಂಧ
ರಾಮನಗರ ಕ್ಷೇತ್ರ ಹಾಗೂ ಜಿಲ್ಲೆಯನ್ನು ವಿಶ್ವ ಭೂಪಟದಲ್ಲಿ ರಾರಾಜಿಸುವಂತೆ ಮಾಡುತ್ತಾರೆಂಬ ಭರವಸೆಯನ್ನು ವಿಜಯಕುಮಾರಿಯವರು ಹೆಮ್ಮೆಯಿಂದ ಹೇಳುತ್ತಾರೆ. ನಾವು ಸುಮಾರು ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿದ್ವಿ. ತುಂಬ ಕೆಲಸಗಳು ಕುಂದುಕೊರತೆಗಳು ಜಾಸ್ತಿ ಇವೆ ನಗರದಲ್ಲಿ ರಾಮನಗರ ನಗರದಲ್ಲಿ ತುಂಬ ಸಮಸ್ಯೆಗಳು ಜಾಸ್ತಿ ದೆಸೆಯಿಂದ ನಾವು ತುಂಬ ಕೆಲಸಗಳು ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ವಿ. ಅದು ಸಾಧ್ಯ ಆಗಲಿಲ್ಲ. ಅದು ಮಧ್ಯ ಕೋಡಮ್ ಕಂಟೆಂಟು ಎಲೆಕ್ಷನ್ ಇದರಿಂದ ಕೋಡಮ್ ಕಂಟೆಂಟ್ ಬಂದು ಕೆಲಸಗಳು ಮಾಡೋಕ್ಕೆ ಅಭಿವೃದ್ಧಿ ಕೆಲಸಗಳು ಮಾಡೋಕ್ಕಾಗಲಿಲ್ಲ. ನಮ್ಮ ಶಾಸಕರು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಮುಂದಾಗಿದ್ದಾರೆ. ಅವ್ರ ಜೊತೆ ನಾವು ಇದ್ದೀವಿ. ತುಂಬ ರೋಡಿನ ಸಮಸ್ಯೆ ಆಗಲಿ, ಮೋರಿಗಳು, ಈಜುಡಿ ವರ್ಕು, ನೀರಿನ ಸಮಸ್ಯೆ ತುಂಬ ಇತ್ತು. ಇವಾಗ ನೀರಿನ ಸಮಸ್ಯೆ ಬಗೆಹರಿದಿದೆ. 24 ಗಂಟೆ ಬರೋದು ನೀರು ಚಾಲನೆ ಕೊಟ್ಟಿದ್ದಾರೆ ಶಾಸಕರು. ಮತ್ತು ಈಗ ರೋಡ್ಗಳೆಲ್ಲ ತುಂಬ ಹಾಳಾಗಿತ್ತು. ಈ ಪೈಪ್ಲೈನ್ ಮಾಡೋಕ್ಕೋಗಿ ಅದನ್ನು ಈಗ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಫ್ಲಡ್ ಬಂದಿತ್ತು. ಸುಮಾರು ಒಂದು 4-5 ವಾರ್ಡ್ಗಳಲ್ಲಿ ತುಂಬ ಫ್ಲಡ್ ಬಂದು ರಸ್ತೆಗಳಾಗಿರ್ಬೋದು, ಮೋರಿ ಎಲ್ಲ ಪ್ರತಿಯೊಂದು ಹಾಳಾಗಿತ್ತು. ಅದಕ್ಕೆ ನಮ್ಮ ಶಾಸಕರು ನಿಂತ್ಕೊಂಡು ಅದಕ್ಕೆ ಅನುದಾನ ತಂದು ಕೊಟ್ಟಿದ್ದಾರೆ. 5.5 ಕೋಟಿ, 12.5 ಕೋಟಿ, ಫ್ಲಡ್ಗೆ 12.5 ಕೋಟಿ ಅಮೌಂಟನ್ನು ತಂದು ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಇವಾಗ ಇನ್ನೊಂದು ಅನುದಾನ ಬಂದಿದೆ 8.5 ಕೋಟಿ. ಅದನ್ನು ಎಲ್ಲ ವಾರ್ಡ್ಗಳಿಗೂ ಕೆಲಸ ಅಭಿವೃದ್ಧಿಗಾಗಿ ಮಾಡೋಕ್ಕೆ ಮುಂದಾಗಿದ್ದಾರೆ. ಪ್ರತಿಯೊಂದಾಗಿರ್ಬೋದು ನಮ್ಮ ಶಾಸಕರು. ಅದಕ್ಕೆ ಹೊಳೆ ಪಕ್ಕ ಪಾರ್ಕು ನಿರ್ಮಿತ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೂ ಅನುದಾನ ತಂದಿದ್ದಾರೆ. ಎಲ್ಲ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಅವ್ರ ಜೊತೆ ನಾವು ಇದ್ದೀವಿ ಎಲ್ಲ ವಾರ್ಡ್ಗೂ. ಆಮೇಲೆ ಸೈಟು ಜನರಿಗೆ, ಬಡವ್ರಿಗೆ, ತುಂಬ ಬಡವರು ನಿರ್ಗತಿಕರಿಗೆ ಸೈಟ್ ಮಾಡಬೇಕು ಅಂತ ಜಾಗ ತಗೊಂಡು ಸೈಟ್ ನಿಲ್ಲಿಸ್ತಾ ಇದ್ದಾರೆ. ಆಮೇಲೆ ಕಸ ಇಳಿವರೆದು ಒಂದು ಜಾಗ ಗುರುತಿಸಿ ಹರಿಶ್ಚಂದ್ರ ಪಂಚಾಯತಿಯಲ್ಲಿ ಒಂದು 20 ಎಕರೆ ಜಾಗ ಕೊಟ್ಟಿದ್ದಾರೆ. ಸರ್ಕಾರದಿಂದ ಗುರುತಿಸಿ ಕೊಟ್ಟಿದ್ದಾರೆ. ಅದನ್ನು ಎಲ್ಲ ತುಂಬ ಕಸ ಇಳಿವರಿದಾಗಲಿ ಇದಾಗಲಿ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅಂತ ತುಂಬ ನಮ್ಮ ಶಾಸಕರು ಮುಂದಾಗಿದ್ದಾರೆ. 24 ಗಂಟೆ ತುಂಬ 24 ಗಂಟೆ ಅವರಲ್ಲಿ ದುಡಿತಿದ್ದಾರೆ. ನಾವು ಅವ್ರ ಜೊತೆ ಇದ್ದು, ನಾವು ಅವ್ರ ಜೊತೆಗೂಡಿ ವಾರ್ಡ್ಗಳ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತಮ್ಮ ಯಶಸ್ಸಿಗೆ ಕಾರಣರಾದ ಪತಿ, ಪುತ್ರ, ಸಹೋದರರು, ತಾಯಿ, ಅರ್ಚಕರಹಳ್ಳಿ ವಾರ್ಡ್ನ ಎಲ್ಲ ಮುಖಂಡರು, ಮತದಾರರು, ಹಿತೈಷಿಗಳು, ಬಂಧು ಮಿತ್ರರು, ರಾಮನಗರ ನಗರಸಭಾ ಸದಸ್ಯರುಗಳು, ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಲಹೆ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅಭಿಮಾನದಿಂದ ತಿಳಿಸುತ್ತಾರೆ. ಆತ್ಮೀಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಪ್ರಾಪರ್ಟಿ ಟೈಮ್ಸ್ ಟಿವಿ ತಮ್ಮ ಮುಂದೆ ಬರಲಿದೆ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ನಾನು ನಿಮ್ಮ ಕಮಲ್ ಕುಮಾರ್.